ಗೃಹಜ್ಯೋತಿ ಸ್ಕೀಮ್ ಮತ್ತೆ ರೀವೆರಿಫೈ ಮಾಡ್ತಿದ್ದಾರೆ. ಹೌದು, ನಿಜ, ನೀವು ಕೇಳ್ತಿರೋದು 100% ಟ್ರೂ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಮನೆಗಳಿಗೂ ಗೃಹಜ್ಯೋತಿ ಅನ್ನೋ ಸ್ಕೀಮ್ ಮುಖಾಂತರ ಎಲ್ಲ ಮನೆಗಳು 200 ಯೂನಿಟ್ ಫ್ರೀಯಾಗಿ ಕೊಡ್ತಾಯಿದ್ರು. ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ಗಳಿದ್ವು. ಯಾರದೇ ಮನೆಗಳು ಮುಂಚೆ ಪ್ರೀವಿಯಸ್ ಆಗಿ ಯೂಸ್ ಮಾಡ್ತಿರೋವಂಥವ್ರು 200 ಯೂನಿಟ್ಗಿಂತ ಮುಂಚೆ ಜಾಸ್ತಿ ಯೂಸ್ ಮಾಡಿರ್ಬೋದು. ಈ ಥರ ತುಂಬ ರೂಲ್ಸ್ಗಳಿದ್ವು. ಇದೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇವಾಗ CM ಕೂಡ ಚೇಂಜ್ ಆಗಿದ್ದಾರೆ. ಇವಾಗ DK ಶಿವಕುಮಾರ್ ಅವರು CM ಆಗಿರೋದ್ರಿಂದ ಈಗ ಯಾರ್ಯಾರು ಎಂಪ್ಲಾಯಿಗಳು, ಗೌರ್ಮೆಂಟ್ ಎಂಪ್ಲಾಯಿಗಳು ಎಲ್ಲರೂ ಕೂಡ ಈ ಸ್ಕೀಮ್ನ ಯೂಸ್ ಮಾಡ್ಕೋತಾರೆ. ಸೊ ಈ ಥರ ತುಂಬ ಅನ್ನೆಸೆಸರಿಯಾಗಿ ಬೇರೆ ಹೆಸರಲ್ಲಿ ರಿಜಿಸ್ಟರ್ ಆಗಿರೋವಂಥ ಯೂಸರ್ಸ್ಗಳು ಕೂಡ ಈ ಸ್ಕೀಮ್ನ ಯೂಸ್ ಮಾಡ್ಕೋತಾರೆ. ಲೈಕ್ ಬೇರೆ ಕಡೆಯಿಂದ ಇಲ್ಲಿ ಬಂದಿರೋರು, ಬೇರೆ ಸ್ಟೇಟ್ ಅವ್ರು ಇಲ್ಲಿ ಸ್ಟೇ ಮಾಡ್ತಿರೋರು, ಆ ಥರದವ್ರು ಕೂಡ ಇಲ್ಲಿ ಸ್ಟೇ ಮಾಡಿ ಆ ಸ್ಕೀಮ್ನ ಯೂಸ್ ಮಾಡ್ಕೋತಾರೆ. ಸೊ ಆ ಥರದ ಜನಗಳನ್ನೆಲ್ಲ ಹುಡುಕಿ ಫಿಲ್ಟರ್ ಮಾಡಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಆ್ಯಂಡ್ ದೇ ಆರ್ ರೆಸಿಡೆನ್ಸ್ ಆಫ್ ಕರ್ನಾಟಕ ಅವ್ರುಗಳಿಗೆ ಮಾತ್ರ ಈ ಸ್ಕೀಮ್ ಸಿಗಬೇಕು ಅಂತ DK ಶಿವಕುಮಾರ್ ಅವರು ಇದೆಲ್ಲ ಫಿಲ್ಟರ್ ಮಾಡೋದಕ್ಕೆ ಹೊಸದಾಗಿ ರಿವೆರಿಫಿಕೇಷನ್ನ ಶುರು ಮಾಡಿದ್ದಾರೆ. ಇದಕ್ಕೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ, ಇದಕ್ಕೆ ಯಾವುದೇ ರೀತಿ ಅಪ್ಲೈ ಮಾಡೋದು ಅಥವಾ ನೀವಾಗೆ ಹೋಗಿ ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಏನೂ ಹೋಗಿ ಅಪ್ಲೈ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ಇದು ರಿವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಜುಲೈ 1 ನೀವು ಬೆಸ್ಕಾಮ್ ಅಥವಾ ಮೆಸ್ಕಾಮ್ ಯಾವುದೇ ಸಪ್ಲೈಯರಿಂದ ನೀವು ಎಲೆಕ್ಟ್ರಿಕಲ್ ಸಪ್ಲೈ ತಗೋತಾ ಇದ್ದರೆ ಅವರೇ ನಿಮ್ಮ ಮನೆಗಳಿಗೆ ಬಂದು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ನಿಮ್ಮದು ಬೆಸ್ಕಾಮ್ ನೋಟಿಫಿಕೇಷನ್ ಹಾಕಿದ್ದಾರೆ. ಲೈಕ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರದ್ದೆಲ್ಲ ಮನೆಗಳಿಗೂ ಬಂದು ಅವರೇ ಬಂದು ನೀವು ಎಲಿಜಿಬಲ್ ಇದ್ದೀರಾ, ನಿಮ್ಮದು ಕನ್ಸಂಪ್ಷನ್ ಆಫ್ ಯೂನಿಟ್ಸ್ ಎಷ್ಟು ಎಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿ ಅವರೇ ನಿಮ್ಗೆ ಎಲಿಜಿಬಲ್ ಇದ್ದರೆ ನಿಮಗೆ ಗೃಹಜ್ಯೋತಿ ಸ್ಕೀಮ್ ಕಂಟಿನ್ಯೂ ಆಗುತ್ತೆ. ಲೈಕ್ ಟೆನೆಂಟ್, ಓನರ್ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ನಂತರ ನಿಮಗೆ ಇದು ಸ್ಕೀಮ್ ಮುಂದೆ ಕಂಟಿನ್ಯೂ ಆಗುತ್ತೆ. ನಿಮ್ಮ ಮನೆಗೆ ಅವ್ರು ವೆರಿಫಿಕೇಷನಿಗೆ ಬಂದಾಗ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಮತ್ತು ನೀವು ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಬೇಕಂದ್ರೆ, ಈ ಥರ ಒಂದು ಫಾರ್ಮ್ನ ಕೊಟ್ಟಿರ್ತಾರೆ ಅವರು ನಿಮ್ಮ ಮನೆಗೆ ವೆರಿಫಿಕೇಷನಿಗೆ ಬಂದಾಗ. ಇದರಲ್ಲಿ ಫಸ್ಟ್ ಒಂದು ರೀಸೆಂಟ್ ಆಗಿರೋ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಬೇಕು ಆ್ಯಂಡ್ ನಿಮ್ಮದು ಯಾವುದು ಎಸ್ಕಾಮ್, ಲೈಕ್ ಎಲೆಕ್ಟ್ರಿಕಲ್ ಸಪ್ಲೈ ಯಾವುದು, ಬೆಸ್ಕಾಮೋ ಮೆಸ್ಕಾಮೋ ಯಾವುದು ಅದನ್ನು ನೋಡಿ ನೀವು ಇಲ್ಲಿ ನೇಮ್ ಆಗಬೇಕು. ಮತ್ತು ನಿಮ್ಮದು ಕರೆಂಟ್ ಬಿಲ್ಲಲ್ಲಿ ಬರ್ತಲ್ಲ ಅಕೌಂಟ್ ID ಅದನ್ನು ಮೆನ್ಷನ್ ಮಾಡಬೇಕು. ಮತ್ತು ನಿಮ್ದು ಯಾರ್ದು ಮನೆ ಓನರ್ ಅಥವಾ ಮನೆ ಹೆಡ್ ಅಂತ ಇರ್ತಾರಲ್ಲ ಅವ್ರದ್ದು ಬೆನಿಫಿಷರಿ ಆಧಾರ್ ನಂಬರ್ ಹಾಕಬೇಕು. ಆಮೇಲೆ ನಿಮ್ಮದು ನೇಮ್ ಏನಿದೆ ಅದರದ್ದು ಆಧಾರಲ್ಲಿ ಏನು ನೇಮ್ ಇದೆ ಅದೇ ಥರ ನೇಮ್ ಆಗಬೇಕು. ಆಮೇಲೆ ಗೃಹಜ್ಯೋತಿ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿರೋವಂಥ ಫೋನ್ ನಂಬರ್, ನೀವು ಯಾವುದು ಗೃಹಜ್ಯೋತಿ ಸ್ಕೀಮಲ್ಲಿ ರಿಜಿಸ್ಟರ್ ಆಗಬೇಕಿದ್ರೆ ವೆಬ್ಸೈಟಲ್ಲಿ ಯಾವ ನೇಮ್ ಕೊಟ್ಟಿರ್ತೀರೋ ಅದೇ ನೇಮ್ನ ನೀವು ಇಲ್ಲೂ ಕೂಡ ಆಗಬೇಕು. ಆಮೇಲೆ ನೀವು ಈ ಮನೆ ಓನರ್ ಅಥವಾ ಟೆನೆಂಟ್ ಅಂತ ಒಂದು ಬ್ಲ್ಯಾಂಕ್ ಇರುತ್ತೆ, ಅದ್ರಲ್ಲಿ ನೀವು ಏನಂತ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಓನರ್ ಆದರೆ ಓನರ್ ಅಥವಾ ಟೆನೆಂಟ್ ಆದರೆ ಟೆನೆಂಟ್. ಮತ್ತು ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಅದರಲ್ಲಿ APL BPL ಯಾವುದು ನೋಡಿ ಇದನ್ನು ಹಾಕಬೇಕು. ಆಮೇಲೆ ನೀವು ವೋಟರ್ ID ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆಯಾ ಅದಿದ್ದರೆ ಮಾತ್ರ, ನೀವು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರೋಂಥ ವೋಟರ್ ಆಗಿದ್ದರೆ ಮಾತ್ರ ನಿಮ್ಗೆ ಇದು ಗೃಹಜ್ಯೋತಿ ಸ್ಕೀಮ್ ಅಪ್ಲೈ ಆಗುತ್ತೆ. ಇದು ನೋಡಿ, ಇದರಲ್ಲಿ ನೀವು ರಿಜಿಸ್ಟರ್ ಆಫ್ ಕರ್ನಾಟಕ ವೋಟರ್ ಆಗಿದ್ದರೆ ಇದಕ್ಕೆ ನೀವು ಎಸ್ ಅಂತ ಕೊಡಬೇಕು. ಆ್ಯಂಡ್ ನಿಮ್ಮ ಕೆಟಗರಿ ಯಾವುದು, ನಿಮ್ಮದು SC ST ಏನೋ ಯಾವ ಕೆಟಗರಿ ಬರುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಇನ್ಮೇಲಿಂದ ನಿಮಗೆ ಗೃಹಜ್ಯೋತಿ ಸ್ಕೀಮ್ ಯಾವುದೇ ರೀತಿ ಅಪ್ಲೈ ಆಗಲ್ಲ. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ಸ್ಕೀಮ್ ಕ್ಯಾನ್ಸಲ್ ಆಗ್ತಿದೆ. ಸೊ ಯಾರು ನಾನ್ ಟ್ಯಾಕ್ಸ್ ಪೇಯರ್ ಇದ್ದರೆ ಅವ್ರಿಗೆ ಮಾತ್ರ ಇನ್ಮೇಲಿಂದ 200 ಯೂನಿಟ್ ಫ್ರೀ ಇರುತ್ತೆ ಅಷ್ಟೇ. ಓಕೆ, ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹೌದು ಅಂತ ಆಗಬೇಕು. ಆ್ಯಂಡ್ ನೀವು ಇದರಲ್ಲಿ ವೃತ್ತಿ ನೀವೇನು ಕೆಲಸ ಮಾಡ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಲೈಕ್ ಗೌರ್ಮೆಂಟ್ ಟೀಚರ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿಗೂ ಕೂಡ ಇದು ಅಪ್ಲೈ ಆಗಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಇದೆಲ್ಲದು ಹಾಕಿದ್ಮೇಲೆ ಸರ್ವೇಯರ್ ಯಾರು ಬರ್ತಾರೆ ನಿಮ್ಮ ಮನೆಗೆ ಅವ್ರದ್ದೊಂದು ಸೈನ್ ಮತ್ತು ನಿಮ್ದೊಂದು ಸೈನ್ ಹಾಕಿಸ್ಕೋತಾರೆ. ಇಫ್ ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಅದರಲ್ಲಿ ನಿಮ್ದು ಇನ್ಕಮ್ ಬಿಲೋ ಎಷ್ಟೋ ಲಿಮಿಟ್ ಇರುತ್ತಲ್ಲ ಅದ್ರ ಒಳಗೆ ಬಂದರೆ ನಿಮಗೆ ಗೃಹಜ್ಯೋತಿ ಸ್ಕೀಮ್ ಅಪ್ಲೈ ಆಗುತ್ತೆ. ಇದಿಷ್ಟನ್ನು ಫಾರ್ಮ್ ಫಿಲ್ ಅಪ್ ಮಾಡಿ ಅವರು ವೆರಿಫೈ ಮಾಡಿ ನಿಮ್ಗೆ ಇದು ಅಪ್ಲೈ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿದ್ಮೇಲೆ ಅವರೇ ನಿಮಗೆ ಗೃಹಜ್ಯೋತಿ ಸ್ಕೀಮ್ನ ಕಂಟಿನ್ಯೂ ಮಾಡೋದು ಅಥವಾ ನಿಮಗೆ ಸ್ಟಾಪ್ ಮಾಡೋದು ಯೋಚನೆ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ. ಹೇಗೆ ಅಪ್ಲೈ ಮಾಡೋದು, ಹೇಗೆ ರಿವೆರಿಫೈ ಮಾಡೋದು ಅದೇನೂ ಇರಲ್ಲ. ಅವರೇ ಬಂದು ನಿಮ್ಮ ಮನೆಗೆ ಬಂದು ಎಲ್ಲ ಪ್ರೊಸೀಜರ್ನ ಮುಗಿಸಿ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಗೃಹಜ್ಯೋತಿ ಸ್ಕೀಮ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಗೆ ಏನು ಬಂದಿದೆ ಗೃಹಜ್ಯೋತಿ ಸ್ಕೀಮ್ ಸಿಗಲ್ಲ. ನೀವು ಏನು ಎಲೆಕ್ಟ್ರಿಕ್ ಬಿಲ್ ಬರ್ತಾ ಇರುತ್ತೆ ಅದನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರ ಏನಾದರೂ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.